ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಬಿಗ್ ಜೆ ಮೀಡಿಯಾ ವೀಕ್ಷಕರಿಗೆ ಮುಂಜಾನೆಯ ಮುತ್ತು ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಸ್ವಾಗತ ಹಾಗೂ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರಿಯ ಭಕ್ತರೇ, ದೇವರು ಆತನು ಒಳ್ಳೆಯವನಾಗಿದ್ದಾನೆ. ಗಾಡ್ ಈಸ್ ಅ ಗುಡ್ ಗಾಡ್, ಗಾಡ್ ಈಸ್ ಅ ಲವಿಂಗ್ ಗಾಡ್, ಗಾಡ್ ಈಸ್ ಅ ಫೇತ್ಫುಲ್ ಗಾಡ್. ದೇವರು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ, ಒಳ್ಳೆಯ ದೇವರಾಗಿದ್ದಾನೆ ಮತ್ತು ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಈ ಮುಂಜಾನೆಯಲ್ಲಿ ದೇವರ ವಾಗ್ದಾನವನ್ನು ಹಂಚಿಕೊಳ್ಳುವುದಕ್ಕಾಗಿ ನಿಮ್ಮ ಮಧ್ಯದಲ್ಲಿ ಪಾಸ್ಟರ್ ಐವನ್ ಮೊಂತೇರೋ, ನಾನು ಮತ್ತು ಹಿರಿಯ ಸೇವಕರಾದ ಪಾಸ್ಟರ್ ವಿಜಯ್ ಭೇಟಿ ನಾವಿದ್ದೇವೆ. ಇವತ್ತಿನ ಮುಂಚಾನೆ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಗ್ದಾನ ಅಗಾಯ ಪ್ರವಾದನೆ ಗ್ರಂಥ 2ನೇದಾದ ವಚನ 19. ಪಾಸ್ಟರ್, ನಾವು ಅಗಾಯ ಪ್ರವಾದನ ಗ್ರಂಥ 2ನೇದಾದ ವಚನ 19 ಓದಿಕೊಳ್ಳೋಣ. ಕೊನೆಯ ಪಾರ್ಟ್ ಅದು ಪೂರ್ತಿ ವಚನ ಹೇಳ್ತದೆ, ದ್ರಾಕ್ಷೆ, ಅಂಜೂರ, ದಾಳಿಂಬ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ. ಆದರೆ ಮುಂದಿನ ಪಾಠ ಹೇಳ್ತದೆ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ದೇವರು ಆಶೀರ್ವದಿಸುವ ದೇವರಾಗಿದ್ದಾನೆ. ಯಾಕಂದರೆ ದೇವರು ಆತನು ಒಳ್ಳೆಯ ದೇವರಾಗಿದ್ದಾನೆ. ದೇವರು ಯಾವತ್ತೂ ಆತನು ಕರ್ಸ್ ಮಾಡುವ ದೇವರಲ್ಲ, ಶಾಪ ಕೊಡುವ ದೇವರಲ್ಲ. ದೇವರು ಏದೆನ್ ತೋಟದಲ್ಲಿ ನಾವು ನೋಡುವಾಗ ಆದಾಮ ಮತ್ತು ಅವಳನ್ನು ನಾವು ನೋಡ್ತೇವೆ. ಫಸ್ಟ್ ದೇವರು ಆದಾಮನನ್ನು ಉಂಟು ಮಾಡಿದ, ತದನಂತರ ಅವಳನ್ನು ಉಂಟು ಮಾಡಿ ದೇವರ ವಾಕ್ಯ ಹೇಳ್ತದೆ. ಫಸ್ಟ್ ದೇವರು ಅವ್ರನ್ನೇನು ಮಾಡಿದೆ ಅಂತ ಹೇಳಿದ್ರೆ ಬ್ಲೆಸ್ ಮಾಡಿದ, ದೇವರು ಆಶೀರ್ವಾದ. ಆದ್ದರಿಂದ ಈ ಭೂಲೋಕವನ್ನು ದೇವರು ಬ್ಲೆಸ್ ಮಾಡಿದ್ದಾನೆ. ದೇವರ ವಾಕ್ಯ ಪರಲೋಕವು ಯೆಹೋವನದು, ಕೀರ್ತನೆ ನಾವು ನೋಡ್ತೇವೆ 119, 115 ವಚನದಲ್ಲಿ ನಾವು ನೋಡೋ ದೇವರ ವಾಕ್ಯವಿದೆ. ಈ ಭೂಲೋಕವನ್ನು ಮನುಷ್ಯನಿಗೆ ದೇವರು ಕೊಟ್ಟಿದ್ದಾನೆ. ಈ ಮನುಷ್ಯನಿಗೆ ವಾಗ್ದಾನವಾಗಿ ಕೊಟ್ಟಿದ್ದಾನೆ. ರೂಲ್ ಮಾಡಲಿಕ್ಕೆ ದೇವರು ಅಧಿಕಾರವನ್ನು ಚಲಾಯಿಸೋದಕ್ಕಾಗಿ ಈ ಭೂಮಿಯನ್ನು ಕೊಟ್ಟಿದ್ದಾನೆ. ಈಗ ದೇವರು ಫಸ್ಟ್ ಮನುಷ್ಯನನ್ನು ಉಂಟು ಮಾಡಿದಾಗ ದೇವರು ಮನುಷ್ಯನನ್ನು ಏನು ಮಾಡಿದ ಅಂತ ಹೇಳಿದ್ರೆ ಬ್ಲೆಸ್ ಮಾಡಿದ. ಆದರೆ ಅಲ್ಲಿ ನಡೆದಂಥ ಘಟನೆ ನಮಗೆ ಗೊತ್ತಿದೆ ಅಲ್ವಾ? ಅವ್ರು ವಂಚಿಸಲ್ಪಟ್ಟು ಏನಾದ ಅಂತ ಹೇಳಿದ್ರೆ, ಆ ದೇವರು ಕೊಟ್ಟಂಥ ಸ್ವಾಸ್ಥ್ಯವನ್ನಾಗಲಿ, ಆ ದೇವರು ಕೊಟ್ಟಂಥ ಶ್ರೇಷ್ಠವಾದಂಥ ಆ ಆಶೀರ್ವಾದವನ್ನು ಅವ್ರು ಏನು ಮಾಡಿದ್ರು ಅಂದರೆ ಅದನ್ನು ಅವರು ಕಳ್ಕೊಂಡ್ರೆ ಎಂಬುದಾಗಂದರೆ ಆ ಅಧಿಕಾರವನ್ನು ಕೂಡ, ದೇವರು ಕೊಟ್ಟಂಥ ಅಧಿಕಾರವನ್ನು ಕೂಡ ಅವ್ರು ಏನು ಮಾಡಿದ್ರು ಅಂದರೆ ಲಾಸ್ಟ್ ಮಾಡಿಕೊಂಡ್ರು. ಆದರೆ ದೇವರ ವಾಕ್ಯ ಹೇಳ್ತದೆ, ರೋಮಪುರ ಪತ್ರಿಕೆಯಲ್ಲಿ ನಾವು ನೋಡೋದಾದರೆ 2ನೇ ಆದಾಮನಾಗಿ, ಕೊರಿಂಥ ಪತ್ರಿಕೆಯಲ್ಲಿ ಸಹ ನಾವು ನೋಡ್ತಿದ್ದೇವೆ, 2ನೇ ಆದಾಮನಾಗಿ ಯೇಸು ಕ್ರಿಸ್ತನು ಜೀವಿಸುವ ಆದಾಮನಾಗಿ ಬಂದು ಏನು ಮನುಷ್ಯನು ಲಾಸ್ಟ್ ಮಾಡಿದ್ದಾನೆ. ನಾವು ನೋಡ್ತೇವೆ, ಪೂರ್ವಿಕರು ಆದಾಮ ಅವರು ಸೋಲಿಸಲ್ಪಟ್ಟರು. ಸೈತಾನನ ಮೋಸ, ವಂಚನೆ, ಕುಯುಕ್ತಿಗೆ ಒಳಗಾಗಿ ಅವ್ರು ಏನಾದ ಅಂತ ಹೇಳಿದ್ರೆ ಅವರು ಸೋಲಿಸಲ್ಪಟ್ಟರು. ಆದರೆ ನಾವು ನೋಡ್ತೇವೆ 2ನೇ ಆದಾಮನು, ಜೀವಿಸುವ ಆದಾಮನು ಯೇಸು ಕ್ರಿಸ್ತನು ನಾವು ನೋಡ್ತೇವೆ. ಆತನು ಶಿಲುಬೆಯ ಆ ಒಂದು ಬಲಿದಾನದ ಮೂಲಕ ನೋಡ್ತೇವೆ, ಆತನ ಪುನರುತ್ಥಾನದ ಮೂಲಕ ತಿರುಗಿ ಆತನ ಏನು ಮಾಡಿದೆ ಅಂತ ಹೇಳಿದ್ರೆ ಆ ಬ್ಲೆಸ್ಸಿಂಗ್ಸನ್ನು ಮಾನವ ಕುಲಕ್ಕೆ ಮತ್ತು ಆ ಒಂದು ಅಧಿಕಾರವನ್ನು ಆತನ ರೆಸ್ಟೋರ್ ಮಾಡಿದ. ರೆಸ್ಟೋರೇಷನ್ ಇಲ್ಲಿ ನಾವು ನೋಡ್ತಿದ್ದೇವೆ. ಆದ್ದರಿಂದ ದೇವರು ಹೇಳ್ತಿದ್ದಾನೆ, ಇವಾಗ ಕ್ರಿಸ್ತನಲ್ಲಿ ಯೇಸು ಕ್ರಿಸ್ತನಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ದೇವರು ಇದೇ ದಿವಸ ಮೊದಲುಗೊಂಡು, ಅಲ್ಲಿ ತಾವೀಗ ಹೇಳಿದಾಗೆ ಅಲ್ಲಿ ತೋಟದಲ್ಲಿ ಬೆಳೆಯನ್ನು ಅವ್ರು ನೋಡಲಿಕ್ಕೆ ಆಗಲಿಲ್ಲ, ಫಲವನ್ನು ಅವರು ನೋಡಲಿಕ್ಕೆ ಆಗಲಿಲ್ಲ, ತೋಟದಲ್ಲಿ ಉತ್ತಮವಾದ ಬೆಳೆಯನ್ನು ಬರಲಿಲ್ಲ. ಅದಕ್ಕೆ ಕೆಲವು ರೀಸನ್ಸ್ ಇರ್ಬೋದು. ಅವರು ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ದಾರೆ, ದೇವರ ಆಜ್ಞೆಯನ್ನು ಅವರು ಉಲ್ಲಂಘಿಸಿದ್ದಾರೆ. ಆದ್ದರಿಂದ ನಾವು ನೋಡ್ತೇವೆ ದೇವರ ಹಸ್ತ ಅವರ ಮೇಲೆ ಇಲ್ಲದಿರುವುದರಿಂದ ಆ ಒಂದು ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ಆ ಬ್ಲೆಸ್ಸಿಂಗ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಆದರೆ ಇದೇ ದಿವಸ ಮೊದಲುಗೊಂಡು ಹೇಳುವಾಗ ದೇವರ ವಾಕ್ಯ ಹೇಳ್ತದೆ, ಇವತ್ತು ವಿಶ್ವಾಸದಲ್ಲಿರುವಂಥ ನಮಗೆ, ಯೇಸು ಕ್ರಿಸ್ತನಲ್ಲಿ ಜೀವಿಸುವಂಥ ನಮಗೆ ಬರೇ ಒಂದು ವರ್ಷದಲ್ಲಿ 10 days ಮಾತ್ರ ನಮಗೆ ಸಮಾಧಾನ ಆಗಲಿ, ಸಂತೋಷ ಆಗಲಿ, ಸಂಭ್ರಮವಾಗಲಿ, ಜಯವಾಗಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್. ಈ ದೇವರು ಪ್ರತಿದಿನವನ್ನು ದೇವರು ಆಶೀರ್ವಾದ ಮಾಡಿದ್ದಾನೆ, ಪ್ರತಿದಿನವನ್ನು ದೇವರು ಏನು ಮಾಡಿದ್ದಾನೆ, ಉಂಟು ಮಾಡಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ನಾವು ಹರ್ಷಿಸಬೇಕು, ನಾವು ಉಲ್ಲಾಸಿಸಬೇಕು ಎಂಬುದಾಗಿ. ನಾವು ಕುಗ್ಗುವಿಕೆಯಲ್ಲಿ, ನಿರಾಶೆಯಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಇರುವಂಥದ್ದು ದೇವರ ಯೋಜನೆ
ಅಲ್ಲ. ಅಲ್ಲ. ದೇವರ ಮುಖ್ಯವಾದ ಮನುಷ್ಯನಿಗೆ ಉಂಟು ಮಾಡಿದಂಥ ಉದ್ದೇಶವೇ ದೇವರು ಆತನ ಒಂದಿಗೆ ಒಂದು ಫೆಲೋಶಿಪ್ಪು ಇರಬೇಕೆಂಬುದಾಗಿ ಆತನೊಟ್ಟಿಗೆ ಒಂದು ರಿಲೇಷನ್ಶಿಪ್ಗೋಸ್ಕರ ದೇವರು ಮನುಷ್ಯನ ಉಂಟು ಮಾಡಿದ್ದೇನೆ. ನಂತರ ನಾವು ನೋಡ್ತೇವೆ ದೇವರು ಆತನೊಟ್ಟಿಗೆ ನಾವೊಂದು ಫೆಲೋಶಿಪ್ನಲ್ಲಿರುವಾಗ, ಆ ಸಂಬಂಧದಲ್ಲಿರುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ಅವನನ್ನು ಏನು ಮಾಡ್ತಾರಂತೆ, ಬ್ಲೆಸ್ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ನೋಡ್ತೇವೆ ಲೋಕದಲ್ಲಿ ಎರಡು ದಾರಿಯಲ್ಲಿ ಮನುಷ್ಯನು ಆಶೀರ್ವಾದಕ್ಕಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆತುರೈತಿದ್ದಾನೆ. ಈ ದಾರಿಯಲ್ಲಿ ಹೋದರೆ ನನಗೆ ಬ್ಲೆಸ್ಸಿಂಗ್ ಬರ್ತದೆ, ಈ ದಾರಿಯಲ್ಲಿ ಹೋದರೆ ನನಗೆ ಬ್ಲೆಸ್ಸಿಂಗ್ ಬರ್ತದೆ ಎಂಬುದಾಗಿ ಮನುಷ್ಯನ ಸ್ವಂತ ಬುದ್ಧಿ ಅಲ್ಲ, ಅದಕ್ಕೆ ದೇವರು ಸ್ವಬುದ್ಧಿಯನ್ನು ಜ್ಞಾನೋಕ್ತಿ 3:5 ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನೆಲ್ಲ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ನೀನು ವಿಧೇಯನಾಗು, ಆಗ ನಿನ್ನ ಮಾರ್ಗವನ್ನು ಆತನ ಏನ್ ಮಾಡ್ತಾನಂತೆ, ಸರಾಗನು ಮಾಡ್ತಾನೆ ಅಲ್ವಾ. ಹಾಗಾದ್ರೆ ನಾವು ನೋಡ್ತಿದ್ದೇವೆ ಆ ಬ್ಲೆಸ್ಸಿಂಗ್ ಬರುವಂಥದ್ದು ಎಲ್ಲಿಂದ ಅಂತ ಹೇಳಿದ್ರೆ ದೇವರಿಂದ. ಉದ್ಧಾರ ಮೂಢನಿಂದಾಗ್ಲಿ ಪಡುವನಿಂದಾಗ್ಲಿ ಅರಣ್ಯದಿಂದ ಬರುವುದಿಲ್ಲ. ಉದ್ಧಾರ ಬರುವಂಥದ್ದು ಸೃಷ್ಟಿಕರ್ತನಿಂದ, ದೇವರಿಂದ ಉದ್ಧಾರ ಬರ್ತದೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಯೂದನ ಬಗ್ಗೆ ನಮ್ಗೆ ನೋಡೋದಾದ್ರೆ ಆ ಒಂದು ಬ್ಲೆಸ್ಸಿಂಗ್ಗೋಸ್ಕರ ಆತನ ಏನ್ ಮಾಡಿದ, ಬೇರೆ ದಾರಿಯಲ್ಲಿ ಹೋದ ಅಲ್ವಾ. ಒಂದು ಒಡಂಬಡಿಕೆ ಮಾಡಿದ, ಯೇಸುವನ್ನು ನಾನೇನ್ ಮಾಡ್ತೇನೆ, ನಾನು ನಿಮ್ಗೆ ಒಪ್ಪಿಸ್ಕೊಡ್ತೀನಿ, ಹಿಡಿದುಕೊಡ್ತೇನೆ, ತೋರಿಸ್ತೇನೆ, ನಾನು ನಿಮ್ಗೆ ತೋರಿಸಿಕೊಡ್ತೇನೆ, ನೀವು ನನಗೇನು ಕೊಡ್ತೀರಿ, ಅಲ್ಲಿ ಒಂದು ಒಪ್ಪಂದ. ಅವರು ತೂಕ ಮಾಡಿ 30 ಬೆಳ್ಳಿ ನಾಣ್ಯವನ್ನು ಅವನಿಗೆ ಕೊಟ್ಟರು. ಆದರೆ ಆ ಆಶೀರ್ವಾದವು ಭಾಗ್ಯದಾಯಕವಾದದ, ಅವನ ಪ್ರಾಣ ವ್ಯಸನ, ದುಃಖ ಅಲ್ವಾ, ಗೋಲಾಟ. ಅಂತ್ಯದಲ್ಲಿ ಏನಾಯ್ತು, ಅವನ ವ್ಯಸನವಾಯ್ತು, ದುಃಖ, ಅವನು ತನ್ನ ಜೀವನ ಕಳ್ಕೊಳ್ಬೇಕಾಯ್ತು. ಆದರೆ ವೇದವಾಕ್ಯ ಹೇಳ್ತದೆ ಪ್ರೊವರ್ಬ್ಸ್ 10:22, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾದದ್ದು, ಅದು ವ್ಯಸನವನ್ನು ಸೇರಿಸುವುದಿಲ್ಲ. ಅದೇ ಜ್ಞಾನೋಕ್ತಿ 10:6 ವಚನ ಹೇಳ್ತದೆ, ನೀತಿವಂತನ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೂದನ್ನು ನೋಡ್ತೇವೆ, ಅವನು ಅಡ್ಡದಾರಿಂದ ಹೋಗಿಕೊಂಡು ಆ ಬ್ಲೆಸ್ಸಿಂಗ್ ಅನ್ನು ಪಡೆದುಕೊಂಡ್ರು ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ, ಅವನಿಗೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂತ್ಯ ಏನಾಯ್ತು ಅಂತ ಹೇಳಿದ್ರೆ ಬಹಳ ಒಂದು ವ್ಯಸನ. ಆದ್ರೆ ದೇವರು ನಮ್ಗೆ ಕೊಡುವಂಥದ್ದು ಶಾಶ್ವತವಾದದ್ದು. ದೇವರ ಆಶೀರ್ವಾದ ದೇವರ ಅಬ್ರಾಹ್ಮಣನಿಗೆ ಪ್ರಾಮಿಸ್ ಮಾಡಿದಲ್ವಾ. ಅಬ್ರಾಹ್ಮಣ ಮೂಲಕ ಒಂದು ಇಸ್ರೇಲ್ ಜನಾಂಗ, ಯಹೂದ್ಯ ಜನಾಂಗವನ್ನು ದೇವರು ಏನು ಮಾಡಿದ ಅಂತ ಹೇಳಿದ್ರೆ ಒಂದು ಸ್ಥಾಪಿತ ಮಾಡಿದ. ಈಗ ಅಬ್ರಾಹ್ಮಣ ಯುಪ್ರೇಟಿಸ್ ನದಿ ಆಚಿದ್ದ, ಅನ್ಯ ದೇವತೆಗಳನ್ನು, ವಿಗ್ರಹಗಳನ್ನು ದೇವರು ಆರಾಧನೆ ಮಾಡ್ತಿದ್ದ. ಆದರೆ ದೇವರು ಅಬ್ರಾಹ್ಮಣನ್ನು ಕರೆದ. ದೇವರು ಅಬ್ರಾಹ್ಮಣನ್ನು ಕರೆದಾಗ ಅಬ್ರಾಹ್ಮಣ ಏನು ಮಾಡಿದ, ಕರೆಯಲ್ಪಟ್ಟ ಕೂಡಲೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರು ನನ್ನನ್ನು ಕರೆದವನು, ದೇವರು. ಆ ದೇವರನ್ನ ಆತನ್ನು ಫಾಲೋ ಮಾಡಿದ. ಅವನ ಜರ್ನಿ ನೋಡುವಾಗ ಬೆತ್ತಲ್ಲಿ ಇರ್ಬೋದು, ಅವನು ಹೋದಂಥ ಎಲ್ಲ ಅವನ ಜರ್ನಿಯ ಒಂದು ನಾವು ಮ್ಯಾಪ್ ನೋಡೋದಾದರೆ ಅವನು ದೇವರ ಒಂದು ಸ್ವರವನ್ನು ಕೇಳಿಕೊಂಡು ದೇವರ ಯೋಜನೆ ಅನುಸಾರವಾಗಿ ನೋಡ್ತೇವೆ, ದೇವರ ಚಿತ್ತಾನುಸಾರವಾಗಿ ಅವನೇನು ಮಾಡಿದ, ದೇವರನ್ನು ಪ್ಲೀಸ್ ಮಾಡಿಕೊಂಡು ಅವನ ಜರ್ನಿ ಪ್ರಯಾಣದಲ್ಲಿ ಮುಂದೆ ಹೋದ. ಆದ್ದರಿಂದ ಪ್ರತಿಯೊಂದು ಅವನ ಪ್ರಯಾಣದಲ್ಲಿ ದೇವರು ಅವನ ಸಂಗಡಿದ್ದ. ಅವನನ್ನು ಏನು ಮಾಡಿದ ಅಂತ ಹೇಳಿದ್ರೆ ಬ್ಲೆಸ್ ಮಾಡಿದ. ಈಗ ದೇವರ ವಾಕ್ಯ ದೇವರ ಅಬ್ರಾಹ್ಮಣನನ್ನು ಬ್ಲೆಸ್ ಮಾಡಿದ. ಅಬ್ರಾಹ್ಮಣ ಮೂಲಕ ದೇವರು ಏನು ಮಾಡಿದ ಅಂತ ಹೇಳಿದ್ರೆ ಇಡೀ ಭೂಲೋಕವನ್ನೇ, ಇವತ್ತು ನಾವು ನೋಡ್ತೇವೆ 3 ಬಲಿಷ್ಠವಾದ ನಾವು ಸಂತತಿಯನ್ನು ಭೂಲೋಕದಲ್ಲಿ ನೋಡಿದ್ರೆ, 3 ಧರ್ಮಗಳನ್ನು ನೋಡಿದರೆ ಅದಕ್ಕೆ ಅಬ್ರಾಹ್ಮಣ ಯಾರಾಗಿದ್ದಾನಂತೆ, ಮೂಲಪಿತ್ರನಾಗಿದ್ದಾನೆ. ದೇವರ ಅಬ್ರಾಹ್ಮಣ ಮೂಲಕ ದೇವರು ಏನು ಮಾಡಿದ ಅಂತ ಹೇಳಿದ್ರೆ ಬ್ಲೆಸ್ ಮಾಡಿದ. ಹಾಗಾದರೆ ಇವತ್ತು ಆ ದೇವರ ಆಶೀರ್ವಾದವನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಅಗ್ಗಾಯ 2:19 ಹೇಳ್ತದೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತೇನೆ. ಆದರೆ ಅದೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನಾವು ನೋಡುವಾಗ ಕೆಲವು ಪ್ರಾಮುಖ್ಯ ಸಂಗತಿಗಳಲ್ಲಿ ಬರೆಯಲ್ಪಟ್ಟಿದೆ. ಅಗ್ಗಾಯ 1:6. ಆ್ಯಕ್ಚುಲಿ ಇದೇ ದಿವಸ ಅಂದರೆ ಕೆಲವು ಸಾರಿ ನಾವು ಆಲೋಚನೆ ಮಾಡ್ತೇವೆ, ದೇವ್ರು ಹೇಳಿದ್ದನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ದೇವ್ರು ಕೊಡ್ತಾರೆ, ನಾವು ಕೇಳಿದ ತಕ್ಷಣ ಸಿಗ್ತದ ಇಲ್ವಾ, ನಾನು ಇನ್ನೂ ಸರಿ ಆಗಲಿಲ್ಲ. ಅವ್ರು ಹೇಳೋದಲ್ಲ, ಅವ್ರು ಹೇಳ್ತಾ ಇರೋದು ನೀನೀಗ ನನ್ನಲ್ಲಿ ಭರವಸೆ ಬಿಟ್ಟು ನನಗೆ ವಿಧೇಯನಾಗ್ಲಿಕ್ಕೆ ನನ್ನ ಹೆಜ್ಜೆ ಇಟ್ಟರೆ ಸಾಕು, ನಾನು ಅದೇ ದಿವಸ ನಾನು ಬ್ಲೆಸ್ಸಿಂಗ್ ಸ್ಟಾರ್ಟ್ ಮಾಡ್ತೇನೆ. ನೀನು ಕಂಪ್ಲೀಟ್ ಮಾಡಿದ ಮೇಲೆ ನನಗೆ ಬ್ಲೆಸ್ಸಿಂಗ್. ನಾವು ಹೇಗೆ ಮಾಡ್ತೇವೆ, ನೀನು ಆ ಕೆಲಸ ಕಂಪ್ಲೀಟ್ ಮಾಡೋ ಆಮೇಲೆ ಕೊಡ್ತೇನೆ. ದೇವ್ರು ಹಾಗೆ ಹೇಳೋದಲ್ಲ, ನೀನು ಸ್ಟಾರ್ಟ್ ಮಾಡೋದು ನಾನು ನಿನಗೆ ಕೊಡ್ತೇನೆ. ಅದನ್ನೇ ಅಬ್ರಹಾಮನಲ್ಲಿ ನಾವು ಕಾಣ್ತೇವೆ. ಶುರು ಮಾಡುವಾಗಲೇ ಸಿಕ್ಕಿತಿಲ್ಲ. 6ನೇ ವಚನ ಹೇಳ್ತದೆ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ, ತಿನ್ನುತ್ತೀರಿ ತೃಪ್ತಿ ಆಗದು, ಕುಡಿಯುತ್ತೀರಿ ಆನಂದವಾಗದು, ಹೊದಿಯುತ್ತೀರಿ ಬೆಚ್ಚಗಾಗದು, ಸಂಬಳಗಾರನು ಸಂಬಳ ಹಚ್ಚಿಲ್ಲವು ತೂತುತ್ತದೆ. ನೋಡಿ, ಇವತ್ತು ಲೋಕದಲ್ಲಿ ಅನೇಕರು ಪ್ರಯಾಸ ಪಡ್ತಾರೆ. ಅದೇ ನಾಳಿದೆ 2 ದಾರಿಯಲ್ಲಿ ಬ್ಲೆಸ್ಸಿಂಗ್ ಹೋಗ್ತಿದ್ದಾರಲ್ವಾ.
ಕೆಲವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಮೇಲೆ ಭರೋಸಿಟ್ಟು, ಫಾರ್ ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ ಮಾಡಿದ್ರು ಕೂಡ ಕೆಲವರು ಏನು ಮಾಡ್ತಾರೆ, ಅನೇಕ ವ್ಯಕ್ತಿಗಳೊಟ್ಟಿಗೆ ಸೇರಿಕೊಂಡು ಬಿಸ್ನೆಸ್ ಮಾಡ್ತಾರೆ. ಅವರಲ್ಲಿ ಏನಿದೆ ಅಂತ ಹೇಳಿದ್ರೆ ಆ ಚತುರತೆ ಇದೆ, ಆ ಸ್ಕಿಲ್ ಇದೆ, ಆ ಟ್ಯಾಲೆಂಟ್ ಇದೆ ಎಂಬುದಾಗಿ ಅಲ್ವಾ. ಹಾಗಾದರೆ ಇಲ್ಲಿ ಒಂದು ಹೇಳುವಂಥ ಪ್ರಾಮುಖ್ಯತೆ ಅಂದರೆ ಅದು ಇಂಪಾರ್ಟೆಂಟ್ ಅಲ್ಲ ಎಂಬುದಾಗಿ ನಾನು ಹೇಳ್ತಿಲ್ಲ. ನಮಗೆ ಇಹಲೋಕದಲ್ಲಿ ಒಳ್ಳೆ ಟ್ಯಾಲೆಂಟ್ ಇರುವಂಥ ಜನರು ಬೇಕು, ಸ್ಕಿಲ್ ಇರುವಂಥ ಜನರು ಕೂಡ ಬೇಕು. ನಾನು ಹೇಳುವಂಥ ಪ್ರಾಮುಖ್ಯ ವಿಷಯದ ಅಂತ ಹೇಳಿದ್ರೆ ಕ್ರೈಸ್ಟ್ ಸೆಂಟರ್ಡ್ ಲೈಫ್. ಹೌದು, ಗಾಡ್ ಮಸ್ಟ್ ಬಿ ಇನ್ವಾಲ್ವ್ ಇನ್ ಯುವರ್ ಬಿಸ್ನೆಸ್, ಗಾಡ್ ಮಸ್ಟ್ ಬಿ ಇನ್ವಾಲ್ವ್ ಇನ್ ಯುವರ್ ಮಿನಿಸ್ಟ್ರಿ ಆರ್ ಇನ್ ಯುವರ್ ಫ್ಯಾಮಿಲಿ, ಎನಿ ಏರಿಯಾ ಆಫ್ ಯುವರ್ ಲೈಫ್. ದೇವರು ಪ್ರಧಾನ ಸ್ಥಾನ ಅಲ್ಲಿ. ಹೌದು ಅಲ್ವಾ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಅವರು ದೇವರನ್ನು ಬಿಟ್ಟು ದೇವರಿಗೆ ಕಿವಿ ಕೊಡದೆ ನಾವು ನೋಡ್ತೇವೆ ಅವರದ್ದಾದಂಥ ಅವರ ಪ್ಲಾನ್ ನೋಡ್ತೇವೆ, ಆಲೋಚನೆಗಳು ಓದಿದ್ನ ಅವ್ರು ಬಹಳ ಬಿತ್ತಿದ್ರಂತೆ. ಹೌದು, ಬಹಳಷ್ಟು ಪ್ರಯಾಸ ಪಟ್ಟರು, ಅದರ ರಿಸಲ್ಟ್ ಏನು ಶೂನ್ಯ ಅಲ್ಲ. ಅವರ ಚೀಲ ತುಂಬಿದಷ್ಟು ಏನಾಗಿದೆ ಅಂದರೆ ಫಿಲ್ ಆಗೋದಿಲ್ಲ, ಕೆಳಗಿಂದ ಅದು ಬಾಸ್ಕೆಟ್ ಏನಾಗ್ತದೆ, ಅದು ಕೆಳಗಿಂದ ಹೋಗ್ತದೆ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ, ಹೌದು ಅಲ್ವಾ, ಡಿಟೋನಮಿಯಲ್ಲಿ ದೇವರವರಿಗೆ ಬ್ಲೆಸ್ಸಿಂಗ್ ವರ್ಷ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಿಮ್ಮ ಕಣಜಗಳು ಏನಾಗ್ತದೆ, ತುಂಬಿರ್ತದೆ, ನಿಮ್ಮ ಹೊಲದ ಬೆಳೆ ಏನಾಗ್ತದೆ, ಬೆಳೀತದೆ. ಆದ್ರಿಂದ ಇವತ್ತು ನಾವು ವೀಕ್ಷಕರಿಗೆ ಹೇಳುವಂಥ ಒಂದು ಶ್ರೇಷ್ಠವಾದಂಥ ಭಾಗದಂದ್ರೆ ದೇವರು ಆಶೀರ್ವದಿಸುವ ದೇವರಾಗಿದ್ದಾನೆ. ಯೇಸುವಿನ ರಿಸರೆಕ್ಷನ್ ಆದ ನಂತರ ಕೂಡ ನೋಡ್ತೇವೆ ಶಿಷ್ಯರನ್ನು ಬೆತ್ಯಾನ ತನಕ ಕರ್ಕೊಂಡು ಹೋಗಿಕೊಂಡು, ಹೌದು ಅಲ್ವಾ, ಲೂಕ 20 ನೋಡ್ತೇವೆ, ಕೈಗಳನ್ನ ಎತ್ತಿಕೊಂಡು ಆತನ ಏನು ಮಾಡಿದ ಅಂತ ಅವರನ್ನು ಬ್ಲೆಸ್ ಮಾಡ್ದ. ಅದನ್ನು ಎವ್ರಿ ಡೇ ಮುಂಜಾನೆ ದೇವರನ್ನು ಆರಾಧಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ನಿಮ್ಮನ್ನು ದೇವರ ಕರಗಳಿಗೆ ಸಮರ್ಪಿಸಿಕೊಡುವಾಗ ಆ ದಿವಸದುದ್ದಕ್ಕೂ ಆ ದೇವರ ಬ್ಲೆಸ್ಸಿಂಗನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಆ ದಿವಸ ನಿಮಗೆ ಚಿಂತೆ ಆಗಲಿ, ಬೇಸರ ಆಗಲಿ, ಕಳವಳ ಆಗಲಿ ನಿಮಗೇನಾಗೋದಿಲ್ಲ, ಫೀಲ್ ಆಗೋದಿಲ್ಲ. ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಂದರೆ ಆ ಸಂತೋಷವನ್ನು, ಆ ಸಮಾಧಾನ, ತೃಪ್ತಿಯನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಸೊ ಅದೇ ಇಲ್ಲಿ ಆ ಪ್ರಾಮುಖ್ಯವಾದ ಪಾಯಿಂಟ್ ಏನಂದ್ರಲ್ಲಿ ಇದೇ ದಿವಸ ಅನ್ನುವಂಥ ವರ್ಡು. ಹೌದು, ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಒಂದು ಕಡೆಗೆ ನಾವು ನಮ್ಮ ದಾರಿ ಹಿಡ್ಕೊಂಡು ಹೋಗುವಾಗ ಅದು ಎಷ್ಟು ಲಾಂಗ್ ಜರ್ನಿ ಇದ್ದರೂ ಅದು ಯಾವುದು ನಮಗೆ ಸಕ್ಸಸ್ ಕೊಡೋದಿಲ್ಲ. ಅದು ನಮ್ಮ ಆಲೋಚನೆ, ನಮ್ಮ ಸ್ವಂತ ಮಾರ್ಗಗಳು, ನಮ್ಮ ಸ್ವಂತ ಯೋಜನೆಗಳು, ಇವುಗಳನ್ನೆಲ್ಲ ಕರ್ತನ ಕೈಗೆ ವಹಿಸಿ ಕೊಟ್ಟಾಗ ಜ್ಞಾನೋಕ್ತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನ ಯೋಜನೆಗಳನ್ನು ಅಂದರೆ ನಿನ್ನ ಪ್ಲ್ಯಾನ್ಸನ್ನು ಆತನ ಕೈಗೆ ಒಪ್ಪಿಸ್ಕೊಡು, ಆತನೇ ಅದನ್ನು ನೆರವೇರಿಸ್ತಾನೆ ಎಂಬುದಾಗಿ. ಸೊ ಇಲ್ಲಿ ಎಷ್ಟೇ ನಮ್ಮ ಪ್ಲ್ಯಾನ್ಸ್ ಇದ್ದರೂ ಈ ವಾಕ್ಯ ಹೇಳಿದ ಹಾಗೆ ಯಾವಾಗ ಆತನ ಕೈಗೊಪ್ಪಿಸಿಕೊಟ್ಟು ಆತನ ಮೂಲಕ ನಾವು ಅದನ್ನು ಆರಂಭಿಸ್ತೇವೋ, ಆತನ ಆಜ್ಞೆಗಳಿಗೆ ಕೈಕೊಂಡು ನಡೆದು, ನೀವು ಧರ್ಮೋಪದೇಶ ಕಾಂಡದ ಒಂದು ವಚನ ಹೇಳಿದರೆ, ನೀವು ನನ್ನ ಆಜ್ಞೆಗಳಿಗೆ ಕೈಕೊಂಡು ನಡೆಯುವುದಾದರೆ, ಇಲ್ಲಿ ಆತನು ಹೇಳಿದ್ದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ, ಇದು ಬಹಳ ಅದ್ಭುತವಾದ ಒಂದು ಪಾಯಿಂಟ್ ಇದು. ಯಾಕೆಂದರೆ ನಾನು ಮೊದಲು ಆಲೋಚನೆ ಮಾಡ್ತಿದ್ದೆ, ನಾವು ಇದನ್ನು ಮಾಡದಿದ್ದರೆ ದೇವ್ರು ಕೊಡ್ತಾರೋ ಇಲ್ವೋ, ಇದು ಎಷ್ಟು ದಿವಸ ಹೋಗ್ತದೋ ಆಮೇಲೆ ಏನಾಗ್ತದೋ. ಆದರೆ ದೇವರ ಇದು ಹಾಗೆಲ್ಲ, ನಾವು ವಿಧೇಯರಾಗಿ ಆತನ ಆಜ್ಞೆನ ಕೈಕೊಂಡು ನಡೀಲಿಕ್ಕೆ ಮುಗಿಸೋದಲ್ಲ, ಸ್ಟಾರ್ಟ್ ಮಾಡುವಾಗಲೇ. ಇಲ್ಲಿ ನಾನು ಸ್ಟಾರ್ಟ್ ಮಾಡಿದರೆ ಅಲ್ಲಿ ಅವರು ಹೆಜ್ಜೆನ ನೋಟಿಗಿಡ್ತಾರೆ, ಇಲ್ಲಿ ನಾನು ಸ್ಟಾರ್ಟ್ ಮಾಡಿದರೆ ಅವ್ರ ಬ್ಲೆಸ್ಸಿಂಗಲ್ಲಿ ಸ್ಟಾರ್ಟ್ ಆಗ್ತದೆ, ಜೊತೆಗೆ ಸ್ಟಾರ್ಟ್ ಆಗ್ತದೆ. ಈಗ ನೋಡಿ, ನಾವೊಂದು ಬಟ್ಟೆ ತರಲಿಕ್ಕೆ ಹೋಗ್ತೇವೆ, ಅವರೆಲ್ಲ ಕೊಟ್ಟ ನಂತರ ನಾವು ಪೇಮೆಂಟ್ ಮಾಡೋದು, ಮೊದಲು ಪೇಮೆಂಟ್ ಮಾಡೋದಿಲ್ಲ. ದೇವ್ರು ಹೇಳ್ತಿರೋದು ಹಾಗೆಲ್ಲ, ನೀನು ಸ್ಟಾರ್ಟ್ ಮಾಡು, ಈಚೆ ನಾನು ಸ್ಟಾರ್ಟ್ ಮಾಡ್ತೇನೆ, ನೀನು ಒಂದೇ ಹೆಜ್ಜೆ ಇಡು, ನಾನು ಒಂದು ಹೆಜ್ಜೆ ಇಡ್ತೇನೆ, ನೀನು ಮುಂದೆ ಹೋಗು, ನಾನು ಆಶೀರ್ವದಿಸ್ತೇನೆ. ಸೊ ಇವತ್ತು ನಾವು ಮೊದಲು ನಿರ್ಧಾರ ಮಾಡಬೇಕಾಗಿದ್ದು, ಸ್ವಾಮಿ ನೀನು ಹೇಳಿದ್ದನ್ನು ನಾನು ಮಾಡ್ತೇನೆ, ನಿನ್ನ ಮಾರ್ಗವನ್ನು ನಾನು ಅನುಸರಿಸ್ತೇನೆ, ಆದರೆ ನೀನು ನನ್ನ ಜೊತೆಗೆ ಬೇಕು, ನೀನು ನನ್ನನ್ನು ಆಶೀರ್ವದಿಸಿ ಆ ಮಾರ್ಗದಲ್ಲಿ ಸಫಲತೆಯನ್ನು ನನಗೆ ದಯಪಾಲಿಸು, ಅನುಗ್ರಹಿಸು. ಸೊ ಪ್ರೀತಿಯ ದೇವಜನರೇ, ಇವತ್ತಿನ ವಾಗ್ದಾನ ವಚನ ನಮಗೇನು ಹೇಳ್ತದೆ ಹೇಳಿದ್ರೆ, ನೀವು ಕರ್ತನ ಮಾರ್ಗವನ್ನು ಅನುಸರಿಸುವುದನ್ನು ಆರಂಭಿಸುವಾಗಲೇ ಆತನು ನಿಮ್ಮ ಜೊತೆಗೆ ಅಲ್ಲೇ ಇರ್ತಾನೆ. ಯೆಶಾಯ 65:24 ಹೇಳ್ತದೆ, ನೀವು ಕೇಳುವಾಗಲೇ ಉತ್ತರಿಸ್ತಾರಂತೆ, ಇನ್ನು ನಿಮ್ಮ ಬಾಯಿಂದ ಬರುವಾಗಲೇ ಉತ್ತರ ಬರ್ತದೆ. ಅಂದರೆ ನೀವು ಪ್ರಾರ್ಥನೆ ಮುಗಿಸೋದಕ್ಕಿಂತ ಮುಂಚೆ ಅವ್ರು ಕೆಲಸ ಶುರು ಮಾಡ್ತಾರೆ. ಸೊ ಹಾಗೆ ಇದೇ ದಿವಸ ಮೊದಲುಗೊಂಡು, ಅಂದರೆ
ನೀವು ಆರಂಭಿಸಿದರೆ ಇದೇ ದಿನ ನಿಮ್ಮ ಆಶೀರ್ವಾದ ದಿನ ಆರಂಭ ಆಯಿತು, ಆತನ ಇರುವಿಕೆ ಆರಂಭ ಆಯಿತು. ಹಾಗಿರುವಾಗ ತಡ ಮಾಡಬಾರ್ದು. ನಾವು ಏನಾದರೂ ನಾವು ಸರಿಪಡಿಸ್ಕೊಳ್ಳಿಕ್ಕಿದ್ರೆ, ಕನ್ಫೆಸ್ ಮಾಡಬೇಕಿದ್ರೆ, ಬಿಟ್ಟು ಬಿಡಬೇಕಿದ್ರೆ ಆ ಎಲ್ಲ ಸಂಗತಿಗಳನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ಆತನ ಮಾರ್ಗಗಳಲ್ಲಿ ಹೆಜ್ಜೆ ಇಡೋಣ. ಅದೇ ಗಳಿಗೆಯಿಂದಲೇ ಆತ ನಮ್ಮ ಜೊತೆ ಹೆಜ್ಜೆ ಇಡ್ತಾನೆ. ಹೆಜ್ಜೆ ಹಿಡಿದು ಮಾತ್ರ ಅಲ್ಲ, ಆಶೀರ್ವಾದವನ್ನು ನಮ್ಮ ಮೇಲೆ ಸುರಿಸುತ್ತಾ ದಿನಂಪ್ರತಿ ನಮ್ಮ ನಡೆಸ್ತಾನೆ. ಈ ದಿನ ಮಾತ್ರ ಅಲ್ಲ, ದಿನವೆಲ್ಲ ನಮ್ಮ ಜೀವಿತ ಕಾಲವೆಲ್ಲ ಆ ರೀತಿ ನಡೆಸೋದಕ್ಕೆ ಆತನ ಸಿದ್ಧನಿದ್ದಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆ